ಅಧ್ಯಾಯ 20. ಪಾರ್ವತಿ ಮಹಾತ್ಮೆಯ ಮಹತ್ವ. ಪಾರ್ವತಿಯ ಅನನ್ಯ ಭಕ್ತಿಗೆ ಒಲಿದು ಶಿವನು ಪ್ರತ್ಯಕ್ಷನಾದನು. ಮುಂದೆ ತನ್ನ ಜೊತೆ ಕೈಲಾಸಕ್ಕೆ ಬರುವಂತೆ ಕೇಳಿದನು. ಆಗ ಜಗದಂಬೆ ಶಿವನನ್ನು ಕುರಿತು, ನಾಥ, ನಾನು ಲೋಕ ಕಲ್ಯಾಣ ಮಾಡುವ ಸಲುವಾಗಿ ಹಿಮಾಲಯನ ಪುತ್ರಿಯಾಗಿ ಜನಿಸಿದೆ. ನನ್ನ ತಂದೆ ನನ್ನ ವಿವಾಹ ನಿಮ್ಮ ಜೊತೆ ನಡೆಸಲು ಬಯಸಿದ್ದಾರೆ. ನೀವು ಅಂತಹ ಶುಭ ಲಕ್ಷಣವನ್ನು ಅನುಗ್ರಹ ಮಾಡಿರಿ. ನೀವು ಲೀಲಾ ವಿನೋದವನ್ನು ತೋರುವುದರಲ್ಲಿ ಅತ್ಯಂತ ನಿಪುಣರು. ನೀವು ನನ್ನ ತಂದೆಯ ಬಳಿಗೆ ಕನ್ಯಾರ್ಥಿಯಾಗಿ ಬಂದು ವಿವಾಹ ನಡೆಸಿಕೊಡುವಂತೆ ಕೇಳಿ. ಲೌಕಿಕವಾಗಿ ನಮ್ಮ ವಿವಾಹ ನಡೆಯಲಿ ಎಂಬುದು ನನ್ನ ಇಚ್ಛೆ. ನಾನು ಈಗ ಮನೆಗೆ ಹೋಗುವೆನು ಎಂದಳು. ಶಿವನು ಭಕ್ತಪರಾಧೀನ. ಭಕ್ತರ ಕೋರಿಕೆಯನ್ನು ನೆರವೇರಿಸಲು ತುದಿಗಾಲಿನಲ್ಲಿ ನಿಂತಿರುವನು. ಪಾರ್ವತಿಯ ಮಾತಿಗೆ ತನ್ನ ಒಪ್ಪಿಗೆಯನ್ನು ನೀಡಿದನು. ಅವನು ದೇವಾದಿದೇವನಾದರೂ ಹಿಮಾಲಯನ ಮನೆಗೆ ಕನ್ಯೆಯನ್ನು ಕೇಳಲು ಹೋಗಲು ಒಪ್ಪಿಕೊಂಡನು. ಅವನು ಉಮೆಯನ್ನು ಕುರಿತು, ಪ್ರಿಯೆ, ನಿನ್ನ ಸಲುವಾಗಿ ನಾನು ಯಾಚಕನ ಕಾರ್ಯವನ್ನು ನಡೆಸಿಕೊಡುವೆನು ಎಂದನು. ಶಿವನ ಮಾತುಗಳನ್ನು ಕೇಳಿ ಪಾರ್ವತಿಯು ಹರ್ಷಚಿತ್ತಳಾದಳು. ಅವಳ ಕಣ್ಣುಗಳಿಂದ ಆನಂದ ಬಾಷ್ಪ ಸುರಿಯಿತು. ಅವಳು ಗದ್ಗದಿತಳಾಗಿ, ನಾಥ, ನೀನು ನನ್ನ ಆತ್ಮ, ನಾನು ಪ್ರಕೃತಿ. ನಾವಿಬ್ಬರೂ ಲೋಕ ಕಲ್ಯಾಣಕ್ಕಾಗಿ ನಿರ್ಗುಣರಾಗಿ ಕಾರ್ಯ ಮಾಡಬೇಕಾಗಿದೆ. ನಾನು ಹೇಳಿದಂತೆ ನೀನು ಹಿಮಾಲಯದಲ್ಲಿಗೆ ತೆರಳು. ನನ್ನನ್ನು ಲೌಕಿಕವಾಗಿ ವಿವಾಹ ಮಾಡಿಕೊಳ್ಳಲು ಅನುಗ್ರಹಿಸು ಎಂದು ಕೇಳಿಕೊಂಡಳು. ಶಿವನು ಪಾರ್ವತಿಗೆ ಒಪ್ಪಿಗೆ ಸೂಚಿಸಿ ಕೈಲಾಸಕ್ಕೆ ಸೇರಿಕೊಂಡನು. ಪಾರ್ವತಿಯು ಹಿಮಾಲಯನ ಅರಮನೆಯನ್ನು ಸೇರಿದಳು. ಮಾತಾ ಪಿತೃಗಳು ಮಗಳನ್ನು ಕಂಡು ಆನಂದದಿಂದ ಉಪಚರಿಸಿದರು. ಮಗಳು ಅರಣ್ಯದಿಂದ ಬಂದಿದ್ದಾಳೆ ಎಂದು ಸಂತೋಷದಿಂದ ನಲಿದಾಡಿದರು. ಅರಮನೆಯ ಪರಿವಾರ, ದಾಸಿಗಳು, ಬಂಧು ಜನರು ಬಂದು ಪಾರ್ವತಿಗೆ ಆದರದ ಸ್ವಾಗತವನ್ನು ನೀಡಿದರು. ಪಾರ್ವತಿಯ ಸದ್ಗುಣ, ತಪಸ್ಸಿನ ಶಕ್ತಿ, ದೃಢಚಿತ್ತವನ್ನು ಕೊಂಡಾಡಿದರು. ಗಿರಿರಾಜನು ಗಂಗೆಯಲ್ಲಿ ಮಿಂದು ಬರಲು ಹೊರಟನು. ಅದೇ ಸಮಯವನ್ನು ಕಾಯುತ್ತಿದ್ದ ಶಿವನು ನಟನ ವೇಷ ಧರಿಸಿ ಮೇನೆಯ ಬಳಿಗೆ ಬಂದನು. ಅವನ ವೇಷ ವಿಚಿತ್ರವಾಗಿತ್ತು. ನಟನು ಮೇನೆಯ ಅಂತಃಪುರಕ್ಕೆ ಬಂದು ನಾಟ್ಯ ಪ್ರದರ್ಶನವನ್ನು ನೀಡಿದನು. ಅವನು ನೀಡಿದ ನಾಟ್ಯ ಪ್ರದರ್ಶನವನ್ನು ಮೇನೆಯು ತನ್ನ ಸಖಿಯರ ಜೊತೆ ಕುಳಿತು ನೋಡುವಳು. ಅದೇ ರೀತಿ ಪಟ್ಟಣದ ಸಮಸ್ತ ಸ್ತ್ರೀ ಪುರುಷರು ಬಂದು ನಾಟ್ಯವನ್ನು ನೋಡಿ ಆನಂದಿಸಿದರು. ಅಲ್ಲಿಗೆ ಪಾರ್ವತಿ ದೇವಿಯೂ ಬಂದಳು. ನಟನ ವೇಷದಲ್ಲಿರುವ ಶಿವನನ್ನು ಗುರುತಿಸಿದಳು. ಅವನ ಕೈಗಳಲ್ಲಿರುವ ಡಮರುಗ, ತ್ರಿಶೂಲ, ಅತ್ಯಂತ ಸೌಂದರ್ಯದಿಂದ ಮಿನುಗುವ ಮುಖ ನೋಡಿ ಆನಂದದಿಂದ ತಾಳಲಾರದೆ ದೇವಿ ಮೂರ್ಛೆ ಹೋದಳು. ಆಗ ನಟನು ಪಾರ್ವತಿಗೆ, ನಾನೇ ನಿನ್ನ ಪತಿಯಾಗುವೆ ಎಂಬ ವರವನ್ನು ನೀಡಿದನು. ಅವನು ಪುನಃ ನಟನ ಅವತಾರವನ್ನು ತಾಳಿ ನಾಟ್ಯವನ್ನು ಮುಂದುವರಿಸಿದನು. ನಾಟ್ಯ ಮುಗಿದ ನಂತರ ಮೇನೆಯು ಬಹಳ ಸಂತೋಷದಿಂದ ನಟನಿಗೆ ಮುತ್ತು, ರತ್ನ, ಆಭರಣಗಳನ್ನು ಬಹುಮಾನವಾಗಿ ಕೊಡಲು ಹೋದಳು. ಆಗ ಮೇನೆಯು ನಟನನ್ನು ಕುರಿತು, ಮುತ್ತು, ರತ್ನ, ಆಭರಣಗಳು ಬೇಡ ಎನ್ನುತ್ತಿರುವೆ. ಹಾಗಾದರೆ ನಿನಗೆ ಕಾಣಿಕೆಯಾಗಿ ನಾನು ಏನನ್ನು ನೀಡಲಿ ಎಂದು ಕೇಳಿದಳು. ನಟನ ವೇಷದಲ್ಲಿರುವ ಶಿವನನ್ನು ಮೇನೆಯು ಗುರುತಿಸಲಾಗದೆ ಹೋದಳು. ಅವನು, ನಿನ್ನ ಮಗಳು ಪಾರ್ವತಿಯನ್ನು ನನಗೆ ಕೊಟ್ಟು ವಿವಾಹ ಮಾಡಿ ಎಂದು ಕೇಳಿದನು. ಮೇನೆಯ ಕಂಗಳು ಕೋಪದಿಂದ ಕೆಂಪಾದವು. ನನ್ನ ಮಗಳನ್ನು ಒಬ್ಬ ಭಿಕ್ಷುಕನು ವಿವಾಹ ಮಾಡಿಕೊಡುವಂತೆ ಕೇಳುವುದೇ ಎಂದು ಕಿಡಿಕಿಡಿಯಾದಳು. ನಟನನ್ನು ಹೊರಗಡೆ ಒಯ್ದು ಬಿಟ್ಟು ಬನ್ನಿ ಎಂದು ಸೇವಕರಿಗೆ ಆದೇಶ ನೀಡಲು ಹೊರಟಳು. ಅದೇ ಸಮಯಕ್ಕೆ ಸರಿಯಾಗಿ ಗಂಗಾ ನದಿಯಲ್ಲಿ ಸ್ನಾನ ಮುಗಿಸಿ ಹಿಮಾಲಯನು ಅರಮನೆಗೆ ಬಂದನು. ನಡೆದ ವಿಷಯವನ್ನು ಮೇನೆಯು ಚಾಚೂ ತಪ್ಪದೆ ಹಿಮಾಲಯನಿಗೆ ತಿಳಿಸಿದಳು. ಅವಳು ಹೇಳಿದ ಮಾತುಗಳನ್ನು ಕೇಳಿ ಹಿಮಾಲಯನು ಕೋಪದಿಂದ ಕ್ರೋಧದಿಂದ ಕೂಗಾಡಲು ಹೋದನು. ಆಗ ತನ್ನ ಸೇವಕರನ್ನು ಕರೆಯಿಸಿ ಈ ನಟನನ್ನು ಹೊರಗಡೆ ತಳ್ಳಿ ಎಂದು ಆಜ್ಞೆ ಮಾಡಿದನು. ಆದರೆ ಯಾರಿಗೂ ನಟನ ರೂಪದಲ್ಲಿರುವ ಶಿವನ ಬಳಿಗೆ ಹೋಗಲಾಗಲಿಲ್ಲ. ಶಿವನ ದೇಹದಿಂದ ಅಗ್ನಿಜ್ವಾಲೆಗಳು ಹೊರಡುತ್ತಿತ್ತು. ಸುತ್ತಲೂ ಶಾಖ ಪಸರಿಸಿತು. ಶಿವನು ನಾಟ್ಯವನ್ನು ಮುಂದುವರಿಸಿದನು. ಅವನು ಹಿಮಾಲಯನ ಕಣ್ಣಿಗೆ ಅನೇಕ ರೂಪಗಳಲ್ಲಿ ಕಂಡನು. ಶಿವನಾಗಿ, ಬ್ರಹ್ಮನಾಗಿ, ವಿಷ್ಣುವಿನಂತೆ, ಕೊನೆಗೆ ಪಾರ್ವತಿ ಶಿವನಂತೆ ಕಂಡುಬಂದನು. ನಟನ ವಿವಿಧ ರೀತಿಯ ರೂಪಗಳನ್ನು ಕಂಡು ಹಿಮಾಲಯನು ಆಶ್ಚರ್ಯಚಕಿತನಾದನು. ತನಗೆ ಪಾರ್ವತಿಯನ್ನು ಭಕ್ತಿಯ ರೂಪದಲ್ಲಿ ನೀಡು ಎಂದು ಹಿಮಾಲಯನಲ್ಲಿ ಕೇಳಿಕೊಂಡನು. ಆದರೂ ಹಿಮಾಲಯನು ನಿರ್ಮೋಹನಾಗಿ ಯೋಚಿಸದೆ ತನ್ನ ನಕಾರವನ್ನು ಸೂಚಿಸಿದನು. ನಟನ ರೂಪದಲ್ಲಿರುವ ಶಿವನು ಇದ್ದಕ್ಕಿದ್ದಂತೆ ಮಾಯವಾದನು. ಆಗ ಪರ್ವತರಾಜನಿಗೂ ಮೇನೆಗೂ ತಮ್ಮನ್ನು ಪರೀಕ್ಷಿಸುವ ಸಲುವಾಗಿ ಶಿವನೇ ಬಂದಿರುವನು ಎಂದು ತಿಳಿಯಿತು. ಶಿವನು ಅನುಗಾಲವು ಪರ್ವತರಾಜ, ಮೇನೆ, ಪಾರ್ವತಿಯನ್ನು ಅನೇಕ ರೀತಿಯಲ್ಲಿ ಬೇರೆ ಬೇರೆ ಸಮಯದಲ್ಲಿ ಬಂದು ಪರೀಕ್ಷೆ ಮಾಡಿದನು. ಒಂದು ಬಾರಿ ವೈಷ್ಣವ ಬ್ರಾಹ್ಮಣನ ವೇಷ ಧರಿಸಿ ಹಿಮಾಲಯ ಮತ್ತು ಮೇನೆಯ ಬಳಿಗೆ ಬಂದು, ನೀವು ನಿಮ್ಮ ಪುತ್ರಿ ಪಾರ್ವತಿಯನ್ನು ಶಿವನಿಗೆ ಕೊಟ್ಟು ವಿವಾಹ ಮಾಡಬೇಡಿ ಎಂದು ನಾನಾ ವಿಧದಲ್ಲಿ ಶಿವನಿಂದನೆಯನ್ನು ಮಾಡಿದನು. ಆಗ ಮೇನೆಯು ಭ್ರಮೆಗೆ ಒಳಗಾಗಿ ಶಿವನಿಗೆ ನನ್ನ ಮಗಳನ್ನು ಕೊಟ್ಟು ಎಂದಿಗೂ ವಿವಾಹವನ್ನು ಮಾಡಲಾರೆ ಎಂದು ಹಠ ಮಾಡಿದಳು.
ಶಿವನು ಸಪ್ತರ್ಷಿಗಳು ವಸಿಷ್ಠ ಅರುಂಧತಿಯರನ್ನು ಕಳುಹಿಸಿ ಪಾರ್ವತಿಯನ್ನು ಕೊಟ್ಟು ವಿವಾಹ ಮಾಡುವಂತೆ ಕೇಳಿಕೊಂಡನು. ಆಗ ಪರ್ವತರಾಜನು ತನ್ನ ಮಗಳಿಗೆ ಶಿವನೇ ತಕ್ಕವರ ಎಂದು ನಿರ್ಧರಿಸಿ ತನ್ನ ಒಪ್ಪಿಗೆಯನ್ನು ಸೂಚಿಸಿದನು. ಬಂದ ಅತಿಥಿಗಳು ಹಿಂದಿರುಗಿ ಹಿಮಾಲಯನ ಒಪ್ಪಿಗೆಯನ್ನು ಶಿವನಿಗೆ ತಿಳಿಸಲು ಕೈಲಾಸಕ್ಕೆ ಹೊರಟರು. ಶಿವನು ಪರ್ವತರಾಜನ ಒಪ್ಪಿಗೆಯಿಂದ ಸಂತೋಷಗೊಂಡನು. ಶಿವ ಪಾರ್ವತಿಯರ ವಿವಾಹಕ್ಕೆ ಸಿದ್ಧತೆಗಳು ನಡೆದವು. ಶುಭ ಲಗ್ನದಂದು ಲಗ್ನ ಪತ್ರಿಕೆಯನ್ನು ಹಿಮಾಲಯನು ಶಿವನಿಗೆ ಕಳುಹಿಸಿಕೊಟ್ಟನು. ಕೈಲಾಸ ಹಾಗೂ ಹಿಮಾಲಯದಲ್ಲಿ ಶಿವ ಪಾರ್ವತಿಯರ ವಿವಾಹಕ್ಕೆ ವೈಭವದಿಂದ ಸಿದ್ಧತೆಗಳು ನಡೆಯತೊಡಗಿದವು. ಪಾರ್ವತಿಯ ಆನಂದಕ್ಕೆ ಪಾರವೇ ಇಲ್ಲ. ಅವಳು ಸಹ ತನ್ನ ವಿವಾಹದ ಸಿದ್ಧತೆಯಲ್ಲಿ ತೊಡಗಿದಳು. ವಿಶ್ವಕರ್ಮನು ಅತ್ಯಂತ ಸುಂದರವಾಗಿ ವಿವಾಹ ವೇದಿಕೆಯನ್ನು ನಿರ್ಮಿಸಿದನು. ನದಿಗಳ ಸಮುದ್ರರ ರಾಜರಿಗೆ ಆಮಂತ್ರಣ ಕಳುಹಿಸಲಾಯಿತು. ನಗರವನ್ನು ವಿಶೇಷವಾಗಿ ಅಲಂಕರಿಸಲಾಯಿತು. ಕೈಲಾಸದಲ್ಲಿ ಶಿವನು ನಾರದರ ಮುಖಾಂತರ ಸಮಸ್ತ ದೇವತೆಗಳಿಗೂ ಗಂಧರ್ವರು ಸಿದ್ಧತೆಗೆ ಆಹ್ವಾನವನ್ನು ಕಳುಹಿಸಿದನು. ಶಿವನು ಮದುಮಗನಾಗಿ ಸಿಂಗಾರ ಮಾಡಿಕೊಂಡು ಮನೆ ದೇವರ ಪೂಜೆಯನ್ನು ಶಾಸ್ತ್ರೋಕ್ತವಾಗಿ ನಡೆಸಿ ಕೈಲಾಸದಿಂದ ದೇವಾನುದೇವತೆಗಳ ಜೊತೆ ದಿಬ್ಬಣ ಹೊರಟನು. ಮಂಗಳ ವಾದ್ಯಗಳು ಮೊಳಗಿದವು. ಶಿವನು ಹಿಮಾಲಯದ ಕಡೆಗೆ ಮದುಮಗನಾಗಿ ಹೊರಟನು. ಕೈಲಾಸದಲ್ಲಿ ಹಲವು ಮಂದಿ ಉಳಿದುಕೊಂಡರು. ಉಳಿದ ಶಿವಗಣ ಶಿವನ ಜೊತೆ ಹೊರಟರು. ರುದ್ರನ ಜೊತೆ ಭೂತ ಪ್ರೇತಗಳು ಮೆರವಣಿಗೆ ಹೊರಟಿದ್ದವು. ಇದು ನೋಡುವವರ ಕಣ್ಣಿಗೆ ಬಹಳ ವಿಚಿತ್ರವಾಗಿ ಕಾಣುತ್ತಿತ್ತು. ವಿಷ್ಣು ಬ್ರಹ್ಮ ಬಂದು ತಮ್ಮ ತಮ್ಮ ವಾಹನವನ್ನು ಏರಿದರು. ನಗರದ ಮಹಾದ್ವಾರದಲ್ಲಿ ಹಿಮಾಲಯನು ಕಾದು ನಿಂತು ಪರಿವಾರವನ್ನು ಆದರದಿಂದ ಬರಮಾಡಿಕೊಂಡನು. ಮೇನೆಯು ಸ್ವಲ್ಪ ದೂರದಲ್ಲಿ ನಿಂತಿದ್ದಳು. ಅವಳು ಶಿವನ ಅನಾಗರಿಕ ರೂಪ, ಪಕ್ಕದಲ್ಲೇ ಇದ್ದ ಭೂತ ಪ್ರೇತಗಳು ರುದ್ರನ ರುದ್ರತೆಯನ್ನು ಕಂಡು ಭಯಕಂಪಿತಳಾಗಿ ಮೂರ್ಛೆ ಹೋದಳು. ಅವಳ ಮನದಲ್ಲಿ ಉಳಿದಿದ್ದ ಮೋಹಭ್ರಾಂತಿ ಕರಗಿರಲಿಲ್ಲ. ತಮ್ಮ ರಾಣಿಯು ಮೂರ್ಛೆ ಹೋದುದನ್ನು ಕಂಡು ಸಖಿಯರು ಉಪಚಾರ ಮಾಡಿದರು. ಸ್ವಲ್ಪ ಸಮಯದ ನಂತರ ಮೇನೆಗೆ ಜ್ಞಾನ ಬಂತು. ಆಕೆ ಚೇತರಿಸಿಕೊಂಡಳು. ಶಿವನು ಸುಂದರವಾದ ರೂಪವನ್ನು ಧರಿಸಿ ಬಂದರೆ ಮಾತ್ರ ನನ್ನ ಮಗಳನ್ನು ಕೊಟ್ಟು ವಿವಾಹ ಮಾಡುವೆ ಎಂದು ಖಂಡಿತವಾದ ಧ್ವನಿಯಲ್ಲಿ ನುಡಿದಳು. ಮೇನೆಯನ್ನು ಸಮಾಧಾನಪಡಿಸಲು ಋಷಿ ಮುನಿಗಳು ಯತ್ನಿಸಿದರು. ದೇವತೆಗಳು ಬುದ್ಧಿವಾದ ಹೇಳಿದರು. ಅನೇಕರು ವಿವಾಹ ನಡೆಸಿಕೊಡುವಂತೆ ಪ್ರಾರ್ಥಿಸಿದರು. ಆದರೆ ಮೇನೆಯು ತನ್ನ ಹಠವನ್ನು ಬಿಡಲಿಲ್ಲ. ಶಿವನು ತನ್ನ ಭಯಂಕರವಾದ ರೂಪವನ್ನು ತೊರೆದು ಸುಂದರ ರೂಪವನ್ನು ಧರಿಸಿ ಬಂದರೆ ವಿವಾಹ ನಡೆಸಿಕೊಡಲಾಗುವುದು ಎಂದು ಮತ್ತೊಮ್ಮೆ ಖಂಡಿತವಾಗಿ ಹೇಳಿದಳು. ಕೊನೆಗೆ ವಿಷ್ಣು ವಿವಾಹದ ಗಳಿಗೆ ಮೀರುವುದು, ದೇವತಾ ಕಾರ್ಯ ಆಲಸ್ಯವಾಗುವುದು ಎಂದು ಅರಿತು ಶಿವನ ಬಳಿಗೆ ನಾರದನನ್ನು ಕಳುಹಿಸಿಕೊಟ್ಟನು. ಶಿವನನ್ನು ಕುರಿತು ನಾರದರು ಅನೇಕ ರೀತಿಯ ಸ್ತುತಿ ಮಾಡಿದರು. ಆಗ ಶಿವನು ಸುಂದರವಾದ ರೂಪವನ್ನು ಧರಿಸಲು ಒಪ್ಪಿ ಸೌಂದರ್ಯದಿಂದ ಕಂಗೊಳಿಸಿದನು. ಮೇನೆಗೆ ತನ್ನ ಪ್ರಯತ್ನವು ಫಲಿತಾಂಶ ನೀಡಿದುದನ್ನು ಕಂಡು ಸಂತೋಷವಾಯಿತು. ವಿವಾಹಕ್ಕೆ ಆಗಮಿಸಿದ ಜನರು ಶಿವನ ಮಂಗಳಪ್ರದವಾದ ರೂಪವನ್ನು ಕಂಡು ಹರ್ಷಚಿತ್ತರಾದರು. ತಮ್ಮ ಕಣ್ಣುಗಳು ಕೃತಾರ್ಥವಾದವು ಎಂದು ಹೇಳಿದರು. ಶಿವನು ಎಲ್ಲರ ಆದರ ಆತಿಥ್ಯವನ್ನು ಸ್ವೀಕರಿಸಿ ಲೌಕಿಕ ಕ್ರಮವನ್ನು ಅನುಸರಿಸಿ ಹಿಮಾಲಯನ ಅರಮನೆಗೆ ಕಾಲಿಟ್ಟನು. ಪಾರ್ವತಿಯು ವಿವಾಹದ ವಿಧಿಗಳನ್ನು ಪೂರೈಸಿದಳು. ಮೊದಲು ಆಕೆ ತನ್ನ ಸಖಿಯರ ಜತೆ ಸೇರಿ ಕುಲದೇವತೆಯಾದ ಅಂಬಿಕೆಯನ್ನು ಪೂಜಿಸಿದಳು. ನೆರೆದಿದ್ದ ಸಮಸ್ತ ದೇವತೆಗಳು ದೇವಿಯ ಸೌಂದರ್ಯವನ್ನು ಕಂಡು ಸ್ತಬ್ಧರಾದರು. ಆಕೆಯ ದೇಹದ ಕಾಂತಿ ಉರಿಯುತ್ತಿರುವ ನೀಲಾಂಜನದಂತೆ ಪ್ರಕಾಶಮಾನವಾಗಿತ್ತು. ಆಕೆಯ ಮಟ್ಟಸವಾದ ಅಂಗಾಂಗಗಳು ಆಭರಣಗಳಂತೆ ಕಾಣಿಸಿತು. ದೇವಿಯ ಕಣ್ಣುಗಳಲ್ಲಿ ಕೋಟಿ ಪ್ರಭೆಯ ಕಾಂತಿ, ಮುಖದಲ್ಲಿ ಬೆಳದಿಂಗಳ ಮಂದಹಾಸ, ಲಲಾಟದಲ್ಲಿ ಕಸ್ತೂರಿ ತಿಲಕದ ಕುಂಕುಮ ಶೋಭಿಸುತ್ತಿತ್ತು. ಆಕೆಯ ಕಣ್ಣುಗಳಲ್ಲಿ ದಿವ್ಯವಾದ ಕಾಂತಿ. ಆಕೆಯ ದೇಹಕ್ಕೆ ಗಂಧವನ್ನು ಲೇಪಿಸಲಾಯಿತು. ಪಾರ್ವತಿಯ ಬಳಿಗೆ ಶಿವನ ಗಣ ದೇವತೆಗಳು ಗಂಧರ್ವರು ಬಂದು ವಿನಯದಿಂದ ವಂದಿಸಿದರು. ದೇವಿಯು ಸಕಲ ಜನರಿಗೂ ಪೂಜ್ಯಳು. ಜಗತ್ತಿನ ಆಗು ಹೋಗುಗಳಿಗೆ ದೇವಿಯೇ ಕಾರಣೀಭೂತಳು. ದೇವಿಯು ಜಗಜ್ಜನನಿ. ಶಿವನು ಪಾರ್ವತಿಯ ಅದ್ಭುತ ಸೌಂದರ್ಯವನ್ನು ನೋಡಿ ಹರ್ಷಚಿತ್ತನಾದನು. ದೇವಿಯು ಕುಲದೇವತೆ ಅಂಬಿಕೆಯನ್ನು ಪೂಜಿಸಲು ಲಜ್ಜಿತ ವದನದಿಂದ ನಡೆಯುತ್ತಿರುವುದನ್ನು ಕಂಡು ಸಮಸ್ತ ಆಹ್ವಾನಿತರು ಮುಗ್ಧರಾದರು. ಅಲ್ಲಿ ಬ್ರಾಹ್ಮಣ ಸ್ತ್ರೀಯರಿಗೆ ಪಾರ್ವತಿ ಅರಿಶಿನ ಕುಂಕುಮ ಬಾಗಿನಗಳನ್ನು ಕೊಟ್ಟು ಸತ್ಕರಿಸಿದಳು. ನಂತರ ಸಂಪ್ರದಾಯದಂತೆ ಶಿವನು ತಂದ ವಸ್ತ್ರಾಭರಣಗಳನ್ನು ಬ್ರಹ್ಮ ವಿಷ್ಣು ಪಾರ್ವತಿಗೆ ಕೊಟ್ಟರು. ಬ್ರಾಹ್ಮಣ ಮುತ್ತೈದೆಯರು ಶಿವೆಗೆ ಮಂಗಳ ಸ್ನಾನವನ್ನು ಮಾಡಿಸಿದರು. ದೇವಿಯನ್ನು ನಾನಾ ರೀತಿಯ ವಸ್ತ್ರ ಆಭರಣಗಳಿಂದ ಅಲಂಕಾರ ಮಾಡಿದರು. ಪಾರ್ವತಿಯು ಶಿವನನ್ನು ಮನದಲ್ಲೇ ಧ್ಯಾನ ಮಾಡುತ್ತಿದ್ದಳು. ಕನ್ಯಾದಾನದ ಮುಹೂರ್ತವನ್ನು ಗರ್ಗ ಮುನಿಗಳು ನಿಶ್ಚಯ ಮಾಡಿದರು. ಆಕೆಯ ವಿವಾಹವನ್ನು ನೆರವೇರಿಸುವ ಜವಾಬ್ದಾರಿಯನ್ನು ಕುಲ ಪುರೋಹಿತರಿಗೆ ವಹಿಸಲಾಗಿತ್ತು. ಮುಹೂರ್ತವು ಸನ್ನಿಹಿತವಾಯಿತು. ಪುರೋಹಿತರು ಶಿವನನ್ನು ಕಲ್ಯಾಣ ಮಂಟಪಕ್ಕೆ ಕರೆತರುವಂತೆ ಹೇಳಿದರು.
ಶಿವನು ತನ್ನ ವಾಹನ ವೃಷಭನ ಮೇಲೆ ಕುಳಿತು ಪರಿವಾರದ ಜೊತೆ ವಿವಾಹ ಮಂಟಪದ ಕಡೆಗೆ ಹೊರಟನು. ವೇದಿಕೆಯ ಬಳಿ ಹಿಮಾಲಯನ ಪರಿವಾರ ನಿಂತು ಸ್ವಾಗತವನ್ನು ಕೋರಿತು. ಎಲ್ಲರೂ ತಮಗೆ ನೀಡಲಾಗಿದ್ದ ಆಸನಗಳಲ್ಲಿ ಕುಳಿತರು. ನಂತರ ಬ್ರಹ್ಮ ವಿಷ್ಣು ಶಿವನನ್ನು ಒಳಗೆ ಕರೆತಂದರು. ಕಲ್ಯಾಣ ಮಂಟಪದ ಒಳಗೆ ಪಾರ್ವತಿ ಲಜ್ಜೆಯಿಂದ ಕುಳಿತಿದ್ದಳು. ಗರ್ಗನ ಮಂತ್ರಗಳನ್ನು ಹೇಳುತ್ತಾ ದೇವಿಯ ಕೈಗಳಿಗೆ ಅಕ್ಕಿ ನೀಡಿ ಶಿವನನ್ನು ಭಕ್ತಿಯಿಂದ ಪೂಜಿಸು ಎಂದನು. ಗರ್ಗ ಮುನಿಗಳ ಮಾತಿನಂತೆ ಪಾರ್ವತಿ ತನ್ನ ವಿಧಿಗಳನ್ನು ಪೂರೈಸಿದಳು. ನಂತರದ ಸರದಿ ಶಿವನಿಗೆ ಬಂತು. ಶಿವನು ಲೌಕಿಕವಾಗಿ ವಿವಾಹದ ವಿಧಿಗಳನ್ನು ಪೂರೈಸಿದನು. ಹೀಗೆ ವಿವಾಹದ ವಿಧಿಗಳು ಮುಗಿದ ನಂತರ ದೇವತಾ ಸ್ತ್ರೀಯರು ಬಂದರು. ಲಕ್ಷ್ಮಿಯೇ ಮುಂದೆ ನಿಂತು ಶಿವ ಪಾರ್ವತಿಯ ಜೋಡಿಗೆ ಆರತಿ ಬೆಳಗಿದಳು. ಈಗ ಕನ್ಯಾದಾನ ಏರ್ಪಾಟು ಮಾಡಲು ಹೊರಟರು. ಹಿಮಾಲಯ ಹಾಗೂ ಮೇನಾದೇವಿ ಕನ್ಯೆಯನ್ನು ದಾನ ಮಾಡಿ ವಿವಾಹದ ವಿಧಿಗಳನ್ನು ಪೂರೈಸಲು ಸನ್ನದ್ಧರಾದರು. ಮೇನಿಯು ವಸ್ತ್ರ ಆಭರಣಗಳಿಂದ ಅಲಂಕೃತಳಾಗಿ ಪತಿಯ ಬಲಪಕ್ಕದಲ್ಲಿ ನಿಂತಳು. ವರನ ಪೂಜೆ ಪ್ರಾರಂಭವಾಯಿತು. ಮಾವನಾದ ಹಿಮಾಲಯನು ವರನನ್ನು ಚಂದನ ಸುಗಂಧ ದ್ರವ್ಯಗಳಿಂದ ಶಿವನ ಪಾದಗಳನ್ನು ತೊಳೆದು ಪೂಜಿಸಿದನು. ವರ ಪೂಜೆಯ ನಂತರ ಅಂದಿನ ದಿನ ತಿಥಿ ವಾರಗಳ ಪಠನೆ ನಡೆಯಿತು. ಶಿವನನ್ನು ಹಿಮಾಲಯನು ಅತ್ಯಂತ ಆತ್ಮೀಯತೆಯಿಂದ, ಶಿವ, ನಿನ್ನ ಕುಲ, ಗೋತ್ರ, ನಕ್ಷತ್ರದ ವಿವರಗಳನ್ನು ಹೇಳು ಎಂದು ಕೇಳಿದನು. ಆಗ ಶಿವನು ಪೇಚಿನಲ್ಲಿ ಸಿಲುಕಿದ. ಅವನು ಏನೆಂದು ಹೇಳಿಯಾನು? ಆ ಕ್ಷಣದಲ್ಲಿ ದೇವಾನುದೇವತೆಗಳು ಶಿವನ ಮುಖವನ್ನು ಅಚ್ಚರಿಯಿಂದ ವೀಕ್ಷಿಸುತ್ತಿದ್ದರು. ಆಗ ನಾರದನು ಹಿಮಾಲಯನನ್ನು ಕುರಿತು, ಪರ್ವತರಾಜ, ನೀನು ಅಜ್ಞಾನದ ವಶನಾಗಿರುವೆ. ಜಗತ್ತಿನ ದೇವನಾದ ಶಿವನಿಗೆ ಕುಲ ಯಾವುದು? ಇದು ನಿಜಕ್ಕೂ ಹಾಸ್ಯಾಸ್ಪದ. ಅವನ ಗೋತ್ರವನ್ನು ಜಗತ್ತಿನ ಒಡೆಯ ಎಂದು ಕರೆಸಿಕೊಳ್ಳುವ ವಿಷ್ಣುವಿಗೆ ತಿಳಿಯದು. ಬ್ರಹ್ಮನು ಅವಿಧೀನಾಗಿಯೇ ಇದ್ದಾನೆ. ನಿನ್ನ ಪುತ್ರಿಯಾಗಿ ಜನಿಸಿರುವ ಪಾರ್ವತಿ ಜಗನ್ಮಾತೆ. ಹೀಗಾಗಿ ನಿನಗೆ ಶಿವನ ದರ್ಶನ ಭಾಗ್ಯ ದೊರೆಯಿತು. ಇಂತಹ ಶಿವನ ಗೋತ್ರವನ್ನು ನೀನು ಕೇಳಬಹುದೇ? ನಿಜವಾಗಲೂ ಶಿವನಿಗೆ ರೂಪವಿಲ್ಲ. ಅವನು ನಿರ್ಗುಣನು, ನಿರಾಕಾರನೂ ಆಗಿರುವನು. ಅವನು ಪರಾತ್ಪರನಾದ ಪರಬ್ರಹ್ಮ. ಅವನು ಕುಲ, ಗೋತ್ರ, ನಕ್ಷತ್ರಗಳಿಂದ ಬಂಧಿತನಾದ ಮರ್ತ್ಯನಲ್ಲ. ನಿನ್ನ ಮುಂದೆ ಕುಳಿತಿರುವವನು ಸಾಕ್ಷಾತ್ ಮಹಾರುದ್ರ. ಅವನು ನಿನ್ನ ಇಚ್ಛೆಯನ್ನು ಅರಿತು ಸಾಕಾರನಾಗಿ ನಿನ್ನ ಮುಂದೆ ಕುಳಿತಿದ್ದಾನೆ. ಅವನು ಪರಾತ್ಪರ, ಪರಂಜ್ಯೋತಿ, ನಿರಾಕಾರ, ನಿರ್ಗುಣ. ಪಾರ್ವತಿ ಶಿವನನ್ನು ಒಲಿಸಿಕೊಳ್ಳಲು ಘೋರವಾದ ತಪಸ್ಸು ಆಚರಿಸಿದಳು. ಅದರ ಕಾರಣ ಇಂದು ಶಿವನು ನಿನ್ನ ಅಳಿಯನಾಗುತ್ತಿರುವನು. ಅವನ ಕುಲ ಗೋತ್ರಗಳು ನಾದಮಯವಾಗಿದೆ. ಅವನು ನಾದಮಯಿ. ಅವನು ಮೊದಲು ಅವತಾರ ತಾಳಿದಾಗ ನಾದವೇ ಉತ್ಪತ್ತಿಯಾಯಿತು. ನೀನು ನಿಸ್ಸಂಶಯವಾಗಿ ಮುಂದಿನ ಕಾರ್ಯಗಳನ್ನು ನೆರವೇರಿಸು ಎಂದನು. ನಾರದರ ಮಾತುಗಳನ್ನು ಕೇಳಿದ ನಂತರ ಹಿಮಾಲಯನ ಅಜ್ಞಾನ ತೊಲಗಿ ಅಲ್ಲಿ ಆನಂದ ತಾಂಡವ ನೃತ್ಯ ಮಾಡಿತು. ಅವನು ಪುರೋಹಿತರು ಹೇಳಿಕೊಟ್ಟ ಮಂತ್ರವನ್ನು ಪಠಿಸುತ್ತಾ ಮುಂದಿನ ಕಾರ್ಯಗಳನ್ನು ನಡೆಸಿದನು. ಪಾರ್ವತಿಯ ಸುಕೋಮಲವಾದ ಕೈಗಳನ್ನು ಶಿವನ ಹಸ್ತದ ಮೇಲಿಟ್ಟು ಧನ್ಯನಾದನು. ಶಿವನು ಪುರೋಹಿತರ ಮಂತ್ರಗಳನ್ನು ಪಠನ ಮಾಡುತ್ತಾ ಪಾರ್ವತಿಯ ಕೈಗಳನ್ನು ಹಿಡಿದುಕೊಂಡ. ಬೇರೆ ಬೇರೆ ಮಂತ್ರಗಳನ್ನು ಪಠನ ಮಾಡಲಾಯಿತು. ವಿವಾಹದ ಕ್ಷಣಗಳನ್ನು ಪಾರ್ವತಿಯು ಉದ್ವೇಗದಿಂದ ಅನುಭವಿಸಿ ತನ್ನ ಹೃದಯದಲ್ಲಿಯೇ ಶಿವನ ದರ್ಶನವನ್ನು ಪಡೆದಳು. ತ್ರಿಲೋಕಗಳು ಪಾರ್ವತಿಯ ಕಲ್ಯಾಣವನ್ನು ಆನಂದದಿಂದ ವೀಕ್ಷಿಸಿದವು. ಇದು ಅತ್ಯಂತ ಮಹತ್ವಪೂರ್ಣ ಕಾರ್ಯ. ವಿವಾಹದ ವಿಧಿಗಳು ನಡೆಯುತ್ತಿರುವಾಗ ಜಯಕಾರ ಮಾಡಲಾಯಿತು. ಗಂಧರ್ವ ಕಿನ್ನರರು ಗಾಯನ ನೃತ್ಯವನ್ನು ಮಾಡಿದರು. ಶಿವನಿಗೆ ವರದಕ್ಷಿಣೆಯಾಗಿ ಪರ್ವತರಾಜನು ಅನೇಕ ರೀತಿಯ ಮುತ್ತು, ರತ್ನ, ವಜ್ರ ಆಭರಣಗಳನ್ನು ನೀಡಿದನು. ಹಾಗೆಯೇ ಆನೆ, ಕುದುರೆ, ಗೋವುಗಳನ್ನು ಉಡುಗೊರೆಯಾಗಿ ನೀಡಿದನು. ವಿವಾಹದ ಸಂದರ್ಭದಲ್ಲಿ ನೆರೆದಿದ್ದ ಋಷಿ ಮುನಿಗಳು ಶಿವ ಪಾರ್ವತಿಯರನ್ನು ಹರಸಿ ಆಶೀರ್ವಾದ ಮಾಡಿದರು. ಮಂಗಳ ವಾದ್ಯಗಳು ಮೊಳಗಿದವು. ಮುಂದಿನ ಕ್ರಮಗಳು ಸಾಂಗವಾಗಿ ನೆರವೇರಿದವು. ದಂಪತಿಗಳಿಗೆ ಅಭಿಷೇಕ, ಧ್ರುವದರ್ಶನ ಮಾಡಿಸಿದರು. ನಂತರ ಶಿವ ಪಾರ್ವತಿಯರು ಸಿಂಹಾಸನದ ಮೇಲೆ ಬಂದು ಕುಳಿತರು. ಬ್ರಹ್ಮನಿಗೆ ಶಿವನು ಪೂರ್ಣ ಪಾತ್ರದಾನವನ್ನು ಮಾಡಿದನು. ಬ್ರಾಹ್ಮಣರಿಗೆ, ಪುರೋಹಿತರಿಗೆ ಗೋದಾನ, ಸುವರ್ಣ ನಾಣ್ಯಗಳನ್ನು ದಾನ ಮಾಡಿದನು. ಶಿವನು ಎಲ್ಲರನ್ನು ಸಂತೃಪ್ತಿಗೊಳಿಸಿದನು. ಸ್ವಲ್ಪ ದಿನಗಳ ಕಾಲ ಶಿವನು ಹಿಮಾಲಯದಲ್ಲಿ ಉಳಿದು ನಂತರ ಪಾರ್ವತಿ ಸಮೇತ ಕೈಲಾಸಕ್ಕೆ ತೆರಳಿದನು. ಮಗಳನ್ನು ಕಳುಹಿಸಿಕೊಡುವಾಗ ಪರ್ವತರಾಜನಿಗೂ ಮೇನೆಗೂ ಬಹಳ ದುಃಖವಾಯಿತು. ದೇವಿಯು ಹಿಮಾಲಯನ ಪುತ್ರಿಯಾಗಿ ಅವತಾರ ತಾಳಲು ತಾರಕಾಸುರನ ವಧೆ ಕಾರಣ. ಈಗ ತಾರಕನ ವಧೆಗಾಗಿ ಕಾರ್ಯಗಳು ಭರದಿಂದ ಸಾಗಿದವು. ವಿರಾಗಿ ಶಿವ, ಆದಿಶಕ್ತಿ, ಪಾರ್ವತಿಯ ವಿವಾಹದ ನಂತರ ಶಿವನ ಆಜ್ಞೆಯಂತೆ ಗಂಗಾದೇವಿಯು ತಾರಕನ ಶತ್ರುವನ್ನು ಸೃಷ್ಟಿ ಮಾಡಿದಳು. ಈ ರೀತಿ ಸೃಷ್ಟಿಸಿದ ಭವ್ಯ ಶಕ್ತಿ ಪುಂ ಶಿಶುವಾಗಿ ಶೋಭಿಸಿತು. ಆ ಶಿಶುವನ್ನು ಕೃತ್ತಿಕೆ ಮುಂತಾದ 6 ಜನ ಸ್ತ್ರೀಯರು ಬಹಳ ಅಕ್ಕರೆಯಿಂದ ಸಾಕಿ ಸಲುಹಿದರು. 6 ಜನ ಸ್ತ್ರೀಯರು ಸಾಕಿದ ಕಂದನನ್ನು ಕಾಣಲು ಕಾತರದಿಂದ ಕಾಯುತ್ತಿದ್ದರು. ಆಗ ಆದಿಶಕ್ತಿಯು ಮಗುವಿಗೆ 6 ಮುಖಗಳಾಗುವಂತೆ ಕರುಣಿಸಿದಳು.
6 ಜನ ತಾಯಂದಿರು ಒಂದೇ ಬಾರಿ ಮಗುವನ್ನು ವೀಕ್ಷಿಸಲು ಸಾಧ್ಯವಾಗುವಂತೆ ಮಾಡಿದಳು. ಆ ಮಗುವಿಗೆ ಷಣ್ಮುಖ ಕಾರ್ತಿಕೇಯ ಎಂದು ನಾಮಕರಣ ಮಾಡಲಾಯಿತು. ನಂತರ ಮಗುವನ್ನು ಶಿವ ಪಾರ್ವತಿಯ ಬಳಿಗೆ ಕರೆದುಕೊಂಡು ಹೋದರು. ಪಾರ್ವತಿಯು ಹರ್ಷದಿಂದ ಮಗುವನ್ನು ಎತ್ತಿಕೊಂಡಳು. ಆ ಮಗುವನ್ನು ಅತ್ಯಂತ ಮಮತೆಯಿಂದ ಮುದ್ದಿಸಿ ತಾರಕನ ವಧೆಗೆ ಬೇಕಾದ ಸರ್ವಶಕ್ತಿಯನ್ನು ಒದಗಿಸಿದಳು. ಶಕ್ತಿಪುತ್ರನಾದ ಷಣ್ಮುಖನು ಪರಾಂಬೆಯ ಕೈಯಲ್ಲಿ ಬೆಳೆದು ಶಕ್ತಿವಂತನಾಗಿ ಅಗ್ನಿಯಂತೆ ಪ್ರಜ್ವಲಿಸಿದನು. ದೇವತೆಗಳು ಈ ಕುಮಾರನನ್ನು ಮುಂದೆ ಕರೆದುಕೊಂಡು ತಾರಕನ ಮೇಲೆ ಯುದ್ಧಕ್ಕೆ ಹೊರಟರು. ತನ್ನ ಮೇಲೆ ಯುದ್ಧ ಮಾಡಲು ಷಣ್ಮುಖನನ್ನು ಕರೆದುಕೊಂಡು ದೇವತೆಗಳು ಬರುತ್ತಿರುವ ವಿಷಯವನ್ನು ತಿಳಿದ ತಾರಕನು ತನ್ನ ವೀರರನ್ನು ಕರೆದುಕೊಂಡು ತಾನು ಯುದ್ಧಕ್ಕೆ ಸನ್ನದ್ಧನಾದನು. ತಾರಕನು ಬಹಳ ವೀರಾವೇಶದಿಂದ ಯುದ್ಧ ಮಾಡಿದನು. ಅವನ ಭೀಕರತೆಯನ್ನು ಕಂಡು ದೇವತೆಗಳು ಕಂಗೆಟ್ಟರು. ಆಗ ವೀರಭದ್ರನು ವೇಗದಿಂದ ನುಗ್ಗಿ ಬಂದು ತಾರಕನ ಮೇಲೆ ಬಿದ್ದನು. ಬ್ರಹ್ಮನ ವರಪುತ್ರ ತಾರಕನನ್ನು ವಿಷ್ಣುವಿನ ಸುದರ್ಶನ ಚಕ್ರ ಸಹ ಏನೂ ಮಾಡಲಾಗಲಿಲ್ಲ. ಚಕ್ರವೇ ಪುಡಿಪುಡಿಯಾಯಿತು. ಅಂತಹ ಭೀಕರವಾದ ಸಮಯದಲ್ಲಿ ಷಣ್ಮುಖನು ಅಂಬಿಕೆ ಆದಿಶಕ್ತಿಯನ್ನು ನೆನೆದು ಭಕ್ತಿಯಿಂದ ಪ್ರಾರ್ಥಿಸಿದನು. ತಾರಕನ ಮೇಲೆ ವಿಜೃಂಭಿಸುತ್ತಾ ಯುದ್ಧಕ್ಕೆ ಹೊರಟನು. ಇಬ್ಬರು ವೀರಾವೇಶದಿಂದ ಕಾದಾಡುತ್ತಾ ಯುದ್ಧ ಮಾಡಿದರು. ಸಮಸ್ತ ದೇವತೆಗಳು ರಾಕ್ಷಸರು ಯುದ್ಧವನ್ನು ಮೌನವಾಗಿ ವೀಕ್ಷಿಸುತ್ತಾ ನಿಂತಿದ್ದರು. ಹೀಗೆ ಯುದ್ಧ ನಡೆಯುತ್ತಿರುವಾಗ ಪ್ರಕೃತಿಯಲ್ಲಿ ಬದಲಾವಣೆ ಕಂಡುಬಂತು. ಭೀಕರವಾದ ಬೀಸುತ್ತಿದ್ದ ಗಾಳಿ ಮಂದವಾಯಿತು. ಸೂರ್ಯನ ಪ್ರಭೆ ಕುಗ್ಗಿತು. ಭೂಮಿ ಕಂಪಿಸಿತು. ಪರ್ವತಗಳು ಕುಸಿದವು. ಇಂತಹ ಸಮಯದಲ್ಲಿ ಷಣ್ಮುಖನು ಆದಿಶಕ್ತಿ ಪ್ರಸಾದದಿಂದ ಶಕ್ತ್ಯಾಯುಧವನ್ನು ಕೈಗೆ ತೆಗೆದುಕೊಂಡನು. ಅವನು ತಾರಕನನ್ನು ಬಲವಾಗಿ ಬಡಿದನು. ಆಗ ತಾರಕನ ದೇಹವು ಸಹಸ್ರ ಕಣಗಳಾಗಿ ಸಿಡಿದವು. ತಾರಕನ ವಧೆಯನ್ನು ಕಂಡು ದೇವಾನುದೇವತೆಗಳು ಜಯಕಾರ ಮಾಡಿದರು. ರಾಕ್ಷಸನ ವಧೆಯಿಂದ ಸಕಲರಿಗೂ ಸಂತೋಷವಾಯಿತು. ದುಷ್ಟ ಸಂಹಾರ ನಡೆದು 3 ಲೋಕಗಳಲ್ಲಿ ಶಾಂತಿ ನೆಲೆಸಿತು. ಜಗದಂಬೆಯು ತಾನು ವಹಿಸಿಕೊಂಡ ಕೆಲಸವನ್ನು ಮಾಡಿ ಮುಗಿಸಿದಳು. ಶಿವನು ತಾನು ಪಾರ್ವತಿಯನ್ನು ವಿವಾಹವಾಗಿ ದುಷ್ಟ ಸಂಹಾರವನ್ನು ನಿರ್ವಹಿಸಿದ್ದ. ಎಲ್ಲರಿಗೂ ಸಂತೋಷವಾಯಿತು. ಜಗನ್ಮಾತೆಯ ಚರಿತ್ರೆಯಲ್ಲಿ ಪಾರ್ವತಿ ಅವತಾರದ ಕತೆ ಅತ್ಯಂತ ಪವಿತ್ರವಾದುದು, ಪುಣ್ಯಪ್ರದವಾದುದು ಎಂದು ಹೇಳಲಾಗಿದೆ. ಶಿವ ಪಾರ್ವತಿಯ ಕಲ್ಯಾಣವನ್ನು, ದೇವಿ ಚರಿತ್ರೆಯನ್ನು ಪಠಣ ಮಾಡಿದರೆ ಹಾಗೂ ಕೇಳಿದರೆ ಸಕಲ ಪಾಪಗಳು ನಾಶ ಹೊಂದುತ್ತವೆ. ಹಾಗೆಯೇ ಅಂತಹವರು ಶಿವಲೋಕವನ್ನು ಹೊಂದುವರು. ಈ ಚರಿತ್ರೆಯು ಸರ್ವಮಂಗಳಗಳ ಆವಾಸ ಸ್ಥಾನವಾಗಿದೆ. ಆಗ ಸಮಸ್ತ ವಿಘ್ನಗಳು ನಾಶ ಹೊಂದುತ್ತವೆ ಹಾಗೂ ದೂರವಾಗುತ್ತವೆ. ಪ್ರತಿನಿತ್ಯ ಈ ದೇವಿ ಚರಿತ್ರೆಯನ್ನು ಪಾರಾಯಣ ಮಾಡಿದರೆ ಹಾಗೂ ಕೇಳಿದರೆ ಸಕಲ ರೋಗಗಳು ನಿವಾರಣೆಯಾಗುತ್ತವೆ. ಬೇಡಿದವರಿಗೆ, ಶರಣು ಬಂದವರಿಗೆ ಸ್ವರ್ಗ, ಯಶಸ್ಸು, ಆಯಸ್ಸು, ಪುತ್ರ, ಪೌತ್ರಾದಿಗಳು ಲಭಿಸುವವು. ಇದು ಇಹಪರ ಭೋಗ ಭಾಗ್ಯಗಳಿಗೆ ಕಾರಣವಾಗುತ್ತವೆ. ಈ ಶುಭಕರವಾದ ಚರಿತ್ರೆಯನ್ನು ಪಠಣ ಮಾಡುವುದರಿಂದ ಅಪಮೃತ್ಯುವಿನ ಭಯದಿಂದ ದೂರಾಗಬಹುದು. ದುಸ್ವಪ್ನಗಳು ನಾಶವಾಗಿ ಮನಸ್ಸಿಗೆ ಶಾಂತಿ ಲಭಿಸುವುದು. ನಮ್ಮ ಸಂಪತ್ತು, ಬುದ್ಧಿ, ವಿವೇಕಗಳು ವೃದ್ಧಿ ಹೊಂದುತ್ತವೆ. ಶಿವಪಾರ್ವತಿಯರ ಪುಣ್ಯಕಥೆಯನ್ನು ಕೇಳುವುದರಿಂದ ಸಕಲ ಕಾರ್ಯಗಳು ಕೈಗೂಡಿ ಸುಖ ಸಂತೋಷಗಳು ಪ್ರಾಪ್ತಿಯಾಗುತ್ತವೆ. ಇಲ್ಲಿಗೆ ಪಾರ್ವತಿ ಕಲ್ಯಾಣ ಎಂಬ 20ನೇ ಅಧ್ಯಾಯವು ಸಂಪೂರ್ಣವಾಯಿತು. ಇಲ್ಲಿಗೆ ಶ್ರೀದೇವಿ ಮಹಾತ್ಮೆಯ ಪುರಾಣವು ಸಂಪೂರ್ಣವಾಯಿತು. ಓಂ ಶಾಂತಿ ಶಾಂತಿ ಶಾಂತಿ. ಇಲ್ಲಿಗೆ ಶ್ರೀದೇವಿ ಮಹಾತ್ಮೆಯ ಪುರಾಣವು ಸಂಪೂರ್ಣವಾಯಿತು. ಶೀಘ್ರದಲ್ಲಿಯೇ ಮತ್ತೊಂದು ಪುರಾಣ ಕಥೆಗಳೊಂದಿಗೆ ಭಕ್ತಿ ಸುಧೆಯನ್ನು ಮುಂದುವರಿಸುತ್ತೇವೆ. ಧರ್ಮೋ ರಕ್ಷತಿ ರಕ್ಷಿತಃ. ಜೈ ಭವಾನಿ.